ಭಾವನೆ ಅನಿಸ್ತೈತಿ. ಅವ್ರ ಒಡನಾಟ ಇನ್ಮೇಲೆ ನಮ್ದು ಅವ್ರ ಮುಖತೆ ನೋಡಿದಾಗ ಗೊತ್ತಾಗಲ್ಲ ಒಳ್ಳೆಯವರತ್ರ ಅಂತೇಳಿ ಅಂತ ಒಳ್ಳೆಯ ಆಯ್ಕೆ ಆದಂಥ ಎಲ್ಲ ನಿರ್ದೇಶಕರಿಗೆ ಇನ್ನೂ ಅವರಿಗೆ ಭವಿಷ್ಯ ಐತಿ. ಅವರೆಲ್ಲರೂ ಏನಪ್ಪ ಅಂತಂದ್ರೆ ಒಂದು ಸರಿದಾರಿಯಲ್ಲಿ ಹೋದಾಗ ಎಲ್ಲ ನಾವು ಹಿರಿಯರು ಮಹಾತ್ಮಂತ್ರಿಗಳು ಅಂತ ಹೇಳಿ ಇನ್ಮೇಲೆ ಇದೇ ರೀತಿ ನಮ್ಮ ಆನಂದರವರು ಅವರ ಅತಿ ಒಳ್ಳೆಯ ವ್ಯಕ್ತಿ. ಪ್ರತಿಷ್ಠಿತ ಸರ್ಕಾರಿ ನೌಕರರ ಬ್ಯಾಂಕಿನ ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಇನ್ನುಳಿದ 7-8 ಜಿಲ್ಲೆಯಲ್ಲಿ ಏನು ದೊಡ್ಡದಾದಂತಹ ಒಂದು ಸಂಸ್ಥೆಯಾಗಿದೆ. ಆ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಇವತ್ತು ಆನಂದ್ ಗೌಡರವರು ಆಯ್ಕೆಯಾಗಿದ್ದಾರೆ. ಮೊಟ್ಟ ಮೊದಲಿಗೆ ಅವರಿಗೆ ನಾನು ರಾಜ್ಯದ ಎಲ್ಲ ಶಿಕ್ಷಕರ ನೌಕರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ಎಲ್ಲ ಹಿರಿಯರು ಕೂಡಿಕೊಂಡು ಪ್ರಪ್ರಥಮ ಬಾರಿಗೆ ನಮ್ಮೆಲ್ಲರ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಮಲ್ಲು ಟಕ್ಕಳಿಕೆ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ. ಅವರಿಗೂ ಕೂಡ ಇವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಪ್ರತಿಷ್ಠಿತ ಬ್ಯಾಂಕಿನ ಅತ್ಯಂತ ಹಿರಿಯ ನಿರ್ದೇಶಕರು ಮತ್ತು ಏನು ಮುಂದೆ ಈ ಬ್ಯಾಂಕ್ ಮಾಡ್ತದೆ ಅಂತಕ್ಕಂಥ ಎಲ್ಲ ರೀತಿಯ ಆ ಒಂದು ಸಿಂಹಾವಲೋಕನವನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಹುಗಾರ್ ಸಾಹೇಬ್ರೆ, ಅದೇ ರೀತಿಯಾಗಿ ಇನ್ನೋರ್ವ ಸಾಗೂರು ಬಹಳ ಪ್ರಯತ್ನ ರಾಜ್ಯದ ನಾಯಕರಾದ ಚಂದ್ರಶೇಖರ್ ದುಗ್ಲಿಯವರು ನಮ್ಮ ಬ್ಯಾಂಕ್ ನಿರ್ದೇಶಕರಾದ ಸಾಹೇಬ್ಗೆ ಗೌರವಿಸ್ತಾ ಇದ್ದಾರೆ. ಅದರಂತೆ ಹುಗಾರ್ ಸರ್ವಿಸ್ ಸಹಿತ ನಮ್ಮ ಶಿಕ್ಷಣ ಸಂಘಟನೆಯ ರಾಜ್ಯದ ನಾಯಕರ ಸಾಹೇಬ್ರೆ, ನಮ್ಗೆಲ್ಲ ಗೊತ್ತಿದೆ ಬಹುಶಃ ಈ ಚುನಾವಣೆ ಇವತ್ತು ಒಂದು ದೊಡ್ಡ ನಡೆದ್ರು ಕೂಡ ಇವತ್ತು ಅರ್ಜುನ್ ಲಮಾನಿ ಅವರು ಮತ್ತು ಹನುಮಂತ ಕುನದಿ ಅವರ ನೇತೃತ್ವದ ತಂಡ ಬಹಳ ದೊಡ್ಡ ಮಟ್ಟದ ಜಯವನ್ನ ಕೊಟ್ಟು ಅಕ್ರಮವಾಗಿ ಯಾರಾದರೂ ನೌಕರ ಹತ್ರ ಹೋದ್ರೆ ಅವರನ್ನ ಸಹಿಸುವುದಿಲ್ಲ ಅಂತಕ್ಕಂಥ ಸಂದೇಶವನ್ನ ಈ ಜಿಲ್ಲೆಯಲ್ಲಿ ಕೊಟ್ಟು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೇನೆ ಅವ್ರ ತಂಡದಲ್ಲಿ ಅತ್ಯಂತ ಇನ್ನೊಬ್ಬ ನಮ್ಮ ಸಜ್ಜನ ನಿರ್ದೇಶಕರು ಬಹಳ ಸರಳ ಸ್ವಭಾವರಾಗಿರ್ತಕ್ಕಂಥ ಅಶೋಕಣ್ಣವರಾಗಿರ್ಬೋದು, ಇನ್ನು ಹಿರಿಯರು ನಮ್ಗೆಲ್ಲ ಮಾರ್ಗದರ್ಶಕರಾದ ಅಲ್ಲಾಬಾಷ್ ವಾಲಿಕರನ್ನವರು, ನಮ್ಮ ಮಹೇಶ್ ನಾಯಕರು ಅವರು ಕೂಡ ಆಯ್ಕೆಯಾಗಿ ಬಂದಿದ್ದಾರೆ. ಅವ್ರಿಗೆ ಕೂಡ ಅಭಿನಂದಿಸ್ತೀವಿ. ಇನ್ನ ನಮ್ ಜತಿ ಸೌಕರ್ಯ ಗೊತ್ತೈತಿ, ಮೊದ್ಲೇ ಗೊತ್ತಿತ್ತು ಅವ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ತಾರ ಅಂತ ಹೇಳಿ ಅವ್ರು ಕೂಡ ಆಯ್ಕೆಯಾಗಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯಿಂದ ಕಿರಣ್ ಸರ್ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಜೊತೆಗೆ ನಮ್ಮ ಸಹೋದರಿಯರಿಬ್ರು ಬಹುಶಃ ಈ ಸಲದ ನಿರ್ದೇಶಕ ಮಂಡಳಿ ನಮ್ಮ ಹತ್ತಿ ಮೇಡಮ್ ಅವರು, ಗಚ್ಚಿನಮಠ್ ಮೇಡಮ್ ಅವರು, ಖುಷಿ ಆಗ್ತದೆ. ಅಷ್ಟು ಅತ್ಯಂತ ಸಂಸ್ಕಾರಯುತ ನಿರ್ದೇಶಕರು ಈ ಸಲ ಬ್ಯಾಂಕಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ಜೊತೆಗೆ ನಮ್ಮ ಸರ್ಫರಾಜ್ ಆಯ್ಕೆಯಾಗಿ ಬಂದಿದ್ದಾರೆ. ಸಂತೋಷ ಏನಂದ್ರೆ ಸರ್ಫರಾಜ್ ಅಲ್ಲಾಬಕ್ಷ ಅವ್ರ ಜೊತೆ ಅರ್ಜುನ್ ಅವ್ರ ಜೊತೆ ಅದರ ಬಹಳ ಸಂತೋಷ. ಅಂತ ಒಳ್ಳೆ ನಿರ್ದೇಶಕ ಮಂಡಳಿ ಬಂದಿದೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಾವು 15 ವರ್ಷದಿಂದ ಬ್ಯಾಂಕಿನ ಜೊತೆ ಒಡನಾಟ ಎಲ್ಲರ ಜೊತೆ ಹೇಳಿದವ್ರು. ಮಹೇಶ್ ನಾಯ್ಕ RDPR ಅವ್ರು ಬಹಳ ದೊಡ್ಡ ವ್ಯಕ್ತಿಯನ್ನು ಸೋಲಿಸ್ಕೊಂಡಿದ್ದಾರೆ. ಅವ್ರು ನೆನೆಸ್ಕೊಳ್ಬೇಕು. ಈ ಚುನಾವಣೆ ಯಾರ್ಯಾರಿಗೆ ಏನೇನ್ ಸಂದೇಶಗಳನ್ನ ಕೊಡಬೇಕಾಗಿದೆ ಅದನ್ನ ಕೊಟ್ಟಿದೆ. ಜೊತೆಗೆ ನಮ್ ಕಳಸ್ಕೊಂಡ್ ಸಾವುಕಾರ ಇದಾರೆ, ಪಬ್ಬಣ್ಣವರು, ನಮ್ಮ ಬೆಂಗಳೂರು ಬಸವರು, ನಮ್ಮ ಸಂಘಟನೆ, ಆಮೇಲೆ ಆರೋಗ್ಯ ಇಲಾಖೆಯಿಂದ ಬಹಳ ಸಂತೋಷದಿಂದ ಆರೋಗ್ಯ ಇಲಾಖೆಯವ್ರು ಇವತ್ತು ಬಂದಿದ್ದೀರಿ. ನಮ್ಮ ಹುಗಾರ್ ಸಾಹೇಬ್ರು, ಚನ್ನಗೊಂಡ್ ಸಾಹೇಬ್ರು ಒಂದವ್ರು ಬೇಜಾರ್ ಮಾಡ್ಕೋಬಾರ್ದು. ಶಿಕ್ಷಣ ಮತ್ತು ಆರೋಗ್ಯ ಎರಡು ಗಟ್ಟಿಯಾಗಿದ್ರ ಯಾವುದೇ ಸಂಘಟನೆ ಅದಕ್ಕೆ ಇವತ್ತು ಶಿಕ್ಷಣ ಇಲಾಖೆ ಬಹುಶಃ 15-20 ವರ್ಷದಿಂದ ನಾನು ಈ ಬ್ಯಾಂಕಿನ ಜೊತೆ ವಿಶೇಷವಾಗಿ ನಮ್ಮ ಸಂಘಟನಾತ್ಮಕ ಸಂಬಂಧಗಳು ಬಹುಶಃ ಇಷ್ಟು ಸರಳವಾಗಿ ಸಂತೋಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಯ್ಕೆಯಾಗಿದ್ದು ಈ 15 ವರ್ಷದ ಅವಧಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರತಿ ಸಲ ಅಧ್ಯಕ್ಷರ ಆಯ್ಕೆ ನೀಡಬೇಕಾಗಿತ್ತಂದ್ರೆ ವಿಜಯಪುರ ಜಿಲ್ಲೆಯ ಈ ಬ್ಯಾಂಕಿನ ಚುನಾವಣೆ ನೋಡ್ತಾ ಇತ್ತು. ವಿಶೇಷವಾಗಿ ಎಷ್ಟು ಅಪಪ್ರಚಾರಗಳು ನಡೆದು ತಮ್ಗೆಲ್ಲ ಗೊತ್ತಿದೆ. ಬ್ರಾಂಚ್ ಮಾಡಿರೋದ್ರಿಂದ ಅವಿಶ್ವಾಸ ಆಗ್ಲಿ ಅಪನಂಬಿಕೆಗಳಾಗ್ಲಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಈ ಸಲ ವಿಶೇಷವಾಗಿ ಅರ್ಜುನ್ ಲಮಾನಿ ಅವರು, ಹನುಮಂತನ ಕೊರದಿ ಅವರ ನೇತೃತ್ವದಲ್ಲಿ 9 ಜನ ಏನು ನಮ್ಮ ಶಿಕ್ಷಕರು ನಿಂತಿದ್ರು, ಅದರಲ್ಲಿ 8 ಜನ ಗೆದ್ದು ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು. ಬಹುಶಃ ಇವತ್ತು ಆರೋಗ್ಯ ಇಲಾಖೆಗೆ
ಅತ್ಯಂತ ವಿಶ್ವಾಸದಿಂದ ಗೌಡರಿಗೆ ಯಾಕೆ ಹುದ್ದೆ ಲಭಿಸಿತು ಅಂದ್ರೆ ನಿಮ್ಮನ್ನು ಕೂಡ ಅಭಿನಂದಿಸ್ತೇನೆ ನಾನು. ನಿಮ್ಮ ಹಲವಾರು ಒತ್ತಡಗಳ ಮಧ್ಯೆ ಇಡೀ ಆರೋಗ್ಯ ಇಲಾಖೆ ಆನಂದ್ ಗೌಡರ ತಂಡ ಇವತ್ತು ಹನುಮಂತ ಕೊನದಿಯವರು ಮತ್ತು ಅರ್ಜುನ್ ಲಮಾಣಿಯವರ ತಂಡ ಆಯ್ಕೆ ಆಗ್ಲಿಕ್ಕೆ ಬಹಳ ದೊಡ್ಡ ಶ್ರಮವನ್ನು ನೀವು ಹಾಕಿದ್ರು. ಅವ್ರು ಕೂಡ ಮಾತು ಕೊಟ್ಟಿದ್ರು. ನಮ್ಗೆ ಕಳೆದ ಒಂದು ವಾರದಿಂದ ಫೋನ್ ಬರ್ತಿತ್ತು, ನೀವು 8 ಜನ ಟೀಚರ್ ಆಯ್ಕೆ ಬಂದು ಯಾಕೆ ಆರೋಗ್ಯ ಇಲಾಖೆಯವ್ರಿಗೆ ಕೊಡ್ತೀರಿ ಅಂತ ಹೇಳಿ. ಬಹುಶಃ ಅವ್ರು ಮಾತು ಕೊಟ್ಟಿದ್ರು. ಇವತ್ತು ನೀವ್ ಹೇಳ್ಬೇಕು, ಈ ಜಿಲ್ಲೆಯಲ್ಲಿ ಇವತ್ತು ಮಾತಾಡಿ ಮರುದಿವ್ಸ ಏನ್ ಮಾತನ್ನು ತಪ್ಪತಕ್ಕಂಥವ್ರ ಮಧ್ಯೆ ಅವ್ರೊಂದು ಮಾತು ಕೊಟ್ಟಿದ್ರು, ಇಲ್ಲ ನಮ್ ತಂಡ ಬಂದ್ರೆ ನಿಮ್ಮನ್ನ ಖಂಡಿತವಾಗ್ಲೂ ಮೊದಲ ಅವಧಿಗೆ ನಾವು ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿ. ಬಹುಶಃ ಅವ್ರ ತಂಡ ಇವತ್ತು ನುಡಿದಂತೆ ನಡೆದಿದೆ. ನಾವೆಲ್ಲ ಅವರ ತಂಡಕ್ಕೆ ಕೂಡ ಅಭಿನಂದನೆಗಳನ್ನು. ನಾನು ಬಹಳ ಹಿರಿಯರಿದ್ದಾರೆ ನಮ್ಮ ಸಂಘಟನೆಯಲ್ಲಿ. ಇದು ದೊಡ್ಡದಾದಂತ ಬ್ಯಾಂಕ್. ಬಹುಶಃ ಬಹಳಷ್ಟು ಬ್ರಾಂಚ್ ಗಳನ್ನ ಮಾಡಿದ್ರ ಲಾಸ್ ಅವೆಲ್ಲ ಅಪಪ್ರಚಾರಗಳು. ಆದ್ರೆ ಬ್ರಾಂಚ್ ಗಳನ್ನ ತೆಗೆದ್ರಿಂದ ಎಷ್ಟು ನೌಕರದಾರರಿಗೆ ಅನುಕೂಲ ಆಗಿದೆ ಗೊತ್ತಿದೆ. ನಾನು ಈ ಆಡಳಿತ ಮಂಡಳಿಯಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೀವು ಹೆಚ್ಚು ಕಡಿಮೆ ಬಳ್ಳಾರಿ ಹೊಸಪೇಟೆ ದಾಟಿ ಬಂದ್ರ ಈ ರೀತಿಯ ಸಹಕಾರಿ ಸಂಘಟನೆಗಳನ್ನ ಬ್ಯಾಂಕ್ ಗಳನ್ನ ನೋಡ್ತೀವಿ. ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ಕೂಡ ಇವತ್ತು ನೀವು ಹೋದ ತಕ್ಷಣ 10-15 ಲಕ್ಷ ಕೊಡ್ತಕ್ಕಂತ ಸಹಕಾರಿ ಬ್ಯಾಂಕ್ ಗಳಿಲ್ಲ. ಇವತ್ತು ಹುಗಾರ್ ಸಾಹೇಬ್ರು, ಜನಗೊಂಡ ಸಾಹೇಬ್ರು, ಅರ್ಜುನ್ ಅನ್ನೋರು ಇವತ್ತು ನಮ್ಗೆ ಗೊತ್ತಿದೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಅಥವಾ ಇಲ್ಲಿ ಈ ಬ್ಯಾಂಕಿನ ಒಂದು ಪದ್ಧತಿ ಅಥವಾ ಹೆಂಗಿದೆ ಅಂದ್ರ ಯಾರೇ ಅಧ್ಯಕ್ಷರಾದ್ರೂ ಅತ್ಯಂತ ಹಿರಿಯರ ಸಹಕಾರ, ಅವ್ರ ಮಾರ್ಗದರ್ಶನ ತೆಗೆದುಕೊಂಡು ಕೆಲಸ ಮಾಡ್ತಾರೆ. ವಿಶೇಷವಾಗಿ ಗೌಡ್ರ ನೇಚರ್ ಗೊತ್ತಿದೆ. ಗೌಡ್ರು ಬಹಳ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ. ಅವರು ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ನಾವು ಬೆಳಿಗ್ಗೆ ಬಂದ್ವಿ, ಅವರು ಅದನ್ನೇ ಯೋಚನೆ ಮಾಡಿದ್ರು, ಒಂದ್ ದೊಡ್ಡದಾದಂತ ಕಟ್ಟಡ ಕಟ್ಟೋದಾಗಿರ್ಬೋದು. ನೋಡಿ ಇವತ್ತು ಇಷ್ಟು ಜನ ಬಂದ್ವಿ, ಕೂತ್ಕೊಳ್ಳಿಕ್ ಒಂದ್ ಸಣ್ಣ 200-300 ಮಂದಿ ಕೂತ್ಕೊಳ್ಳಿಕ್ ಒಂದ್ ಮೀಟಿಂಗ್ ಹಾಲ್ ಆಗಿರ್ಬೋದು, ಒಂದ್ ಹೈಟೆಕ್ ಡಿಜಿಟಲ್ ಸಾಹೇಬ್ರ ಅದನ್ನ ಮಾಡಿದ್ರ. ಜೊತೆಗೆ ಪ್ರತಿ ಸರಳ ಸ್ವಭಾವದ ಗೌಡ್ರ ನೇಚರ್ ಹೇಗಿತ್ತಂದ್ರೆ ಆರೋಗ್ಯ ಇಲಾಖೆಯವ್ರಿಗೆ ಎಲ್ಲರಿಗೂ ಅಷ್ಟೇ ಅಲ್ಲ, ಇಡೀ ಎಲ್ಲ ಇಲಾಖೆಗಳ ಮನಸ್ಸನ್ನ ಗೆದ್ದಿರ್ತಕ್ಕಂತ ಒಬ್ಬ ನೌಕರ ನಾಯಕರು ಯಾರಾದ್ರೂ ಇದ್ರೆ ಅದು ಆನಂದ್ ಗೌಡ್ರು ಅಂತ ಹೇಳಿಕೆ ಬಯಸ್ತಾರೆ. ಟಕ್ಕಳಿಕೆ ಮಲ್ಲು ಟಕ್ಕಳಿಕೆ ಬಹಳ ನೇರವಾಗಿ ನಿಷ್ಠೂರವಾಗಿ ಮಾತನಾಡ್ತಕ್ಕಂತ ಅತ್ಯಂತ ಕ್ರಿಯಾಶೀಲ ಯುವ ನಾಯಕ. ಬಹುಶಃ ಚುನಾವಣೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ನೋವುಗಳು ಆಗೇ ಆಗ್ತಾವ್. ಇಡೀ ನಮ್ ತಂಡ ಗೆಲ್ಲಬೇಕು ಅಂತೇಳಿ 2 ದಿನದಿಂದ ನಾವು ಗೆದ್ದಿದ್ದ ತೃಪ್ತಿ ಇಲ್ಲ ಅವನಿಗೆ. ಆದ್ರೆ ಚುನಾವಣೆಗಳಲ್ಲಿ ಸರ್ವೇ ಸಾಮಾನ್ಯ. ಇನ್ನು ಭವಿಷ್ಯ ಇದೆ. ಈ ಜಿಲ್ಲೆಯಲ್ಲಿ ಒಳ್ಳೆ ಶಿಕ್ಷಕರ ಸಂಘಟನೆ, ನೌಕರ ಸಂಘಟನೆ ಕಟ್ಟಬೇಕಾಗಿದೆ. ಅಂತ ಯುವಕನಿಗೆ ಬಹುಶಃ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹತ್ತಿ ಮೇಡಮ್ ಅವರು, ಗಚ್ಚಿನಮಠ ಮೇಡಮ್ ಅವರು, ಮಲ್ಲು ಟಕ್ಕಳಿಕೆ, ಅರ್ಜುನ್ ಲಮಾಣಿ ಸರ್ ಈ ಬ್ಯಾಂಕಿನ ಹಿಂದಿನ 3 ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿ ಈ ಚುನಾವಣೆ ಪೂರ್ವದ ಕೊನೆಯ ಅವಧಿಗೆ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಈ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ನಮ್ಮ ಹುಗಾರ್ ಸರ್, ಚನ್ಮೋಹನ್ ಸರ್ ಜೊತೆಗೆ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇಲ್ಲಿ ಬ್ಯಾಂಕಲ್ಲಿದೆ. ಅವರು ಇವತ್ತು ದಿವಸ ನಮ್ಮ ಅಧ್ಯಕ್ಷ ಹುದ್ದೆಯನ್ನು ನಮ್ಮ ಆನಂದ್ ಗೌಡರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇವತ್ತು ಅರ್ಜುನ್ ಲಮಾಣಿ ಅವ್ರ ಕುರಿತಾಗಿ ಒಂದು 2 ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ಆನಂದ್ ಗೌಡರು ಆರೋಗ್ಯ ಇಲಾಖೆಯ ನೌಕರರಾಗಿರ್ಬೋದು, ಆರೋಗ್ಯ ಇಲಾಖೆ ಎಲ್ಲ ಮಿತ್ರರಪ್ಪ ಅಂತಂದ್ರೆ ಅರ್ಜುನ್ ಸರ್ ಕುಟುಂಬದ ಸದಸ್ಯರಿದ್ದಂಗೆ. ಯಾಕಂದ್ರೆ ಅವ್ರನ್ನ ಮಾತು ಹೇಳಿದ್ರು, ನಾವೇನಾದರೂ ನಮ್ಮ ತಂಡ ಆನಂದ್ ಗೌಡ್ರನ್ನ ಅಧ್ಯಕ್ಷ ಮಾಡೋ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದೆ ಖರೆ, ಆದ್ರೆ ಚುನಾವಣೆ ನಮ್ಗೆ ಆ ಶಕ್ತಿ ಬಂದಿದ್ದೆ ಖರೆ, ಆದ್ರೆ ಆನಂದ್ ಗೌಡ್ರಿಗೆ ಅಧ್ಯಕ್ಷ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ರು. ಅವ್ರ ನೇತೃತ್ವದಲ್ಲಿ ನಮ್ಮೆಲ್ಲ ಸ್ಪರ್ಧಾಳುಗಳು ಮಾತು ಕೊಟ್ಟಿದ್ದೇವೆ, ನಾವು ಆನಂದ್ ಗೌಡ್ರಿಗೆ ಅಧ್ಯಕ್ಷ ಮಾಡ್ತೇವೆ ಅಂತೇಳಿ. ಆ ದೇವರು ತಮ್ಮೆಲ್ಲರ ಇಚ್ಛೆ ಅಂತೆ, ನಮ್ಮೆಲ್ಲರ ಇಚ್ಛೆ ಅಂತೆ ನಮ್ಮ ಪ್ರಣಲ್ಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ರಿಂದ ಆನಂದ್ ಗೌಡ್ರನ್ನ ಕೊಟ್ಟ ಮಾತಿನಂತೆ ನಡೆದುಕೊಂಡು ಅರ್ಜುನ್ ಲಮಾಣಿ ಅವರ ತಂಡ ಇವತ್ತು ಆನಂದ್ ಗೌಡರ ಅಧ್ಯಕ್ಷ ಆಗಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ತಾ, ಅರ್ಜುನ್ ಲಮಾಣಿ ಅವರಿಗೆ ನಮ್ಮ ಆನಂದ್ ಗೌಡರು ಮತ್ತು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಅಂತ ಪಾರ್ವತಿ ಮೇಡಮ್ ಅವರು ಅವ್ರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಕೇಳ್ಕೊಂತ ಇದ್ದಾರೆ. ನಿಂತವರು ಏನೆಲ್ಲ ಪ್ರಯತ್ನ ಮಾಡಿದ್ರೆ ಬ್ಯಾಂಕ್ ನಲ್ಲಿ ಗೆಲ್ಲಿಕ್ಕಾಗಿಲ್ಲ. ಬಹುಶಃ ನೀವು ಮೊಟ್ಟ ಮೊದಲ ಬಾರಿಗೆ ನಿಂತು ಗೆದ್ದಿರ್ತಕ್ಕಂಥದಕ್ಕೆ ಎಲ್ಲರೂ ಶ್ರಮ ವಹಿಸಿದಾರ. ಆ ಮಲ್ಲು ಟಕ್ಕಳಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ತಾವೇನು ಇವತ್ತು ಈ ಅಧಿಕಾರ ಸಮಾರಂಭದಲ್ಲಿ, ಪದಗ್ರಹಣ ಸಮಾರಂಭದಲ್ಲಿ ನಮಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಈ ಬ್ಯಾಂಕಿನ ವಿಶೇಷವಾಗಿ ಎಲ್ಲ ಹಿರಿಯ ನಿರ್ದೇಶಕರಿಗೆ, ನಮ್ಮ ಸಂಘಟನೆ ಎಲ್ಲ ಸ್ನೇಹಿತರಿಗೆ ಹೊಂದಿಸಿ ನಾನು ಆಗಲೇಬೇಕು ಅಂತೇಳಿ ನಾನು ಕಳಕಳಿ. ಯಾಕಂದ್ರೆ ಈ ರಾಜ್ಯದ ಅರ್ಧದಷ್ಟು ನೌಕರರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರ. ಬಹುಶಃ ಅದನ್ನು ಮಾಡೋದನ್ನ ಕೆಲಸವನ್ನು ಖಂಡಿತ ಅವ್ರು ಮಾಡ್ತಾರ. ನನಗೆ ವಿಶೇಷವಾಗಿ ಈ ಚುನಾವಣೆ ಒಂದು ದೊಡ್ಡ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದೆ. ಘಟಾನುಘಟಿ ನಾಯಕರಿಗೆ ಯಾರಿಗೆ ತಾವು ಬುದ್ಧಿ ಕಲಿಸಬೇಕಾಗಿತ್ತು ಕಲಿಸಿರಿ. ಯಾರು ಅಪ್ರಾಮಾಣಿಕವಾಗಿ ಸರ್ಕಾರಿ ನೌಕರರ ಜೊತೆ ಹೋಗದೆ ಬಹಳಷ್ಟು ಅಕ್ರಮ ಚುನಾವಣೆಗಳ ಸಾಕ್ಷಿಯಾಗಿದ್ದು, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಈ ಜಿಲ್ಲೆ ಸರ್ಕಾರಿ ನೌಕರರು ಮಾಡಿದ್ದಾರೆ. ಬಹುಶಃ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಬಹಳ ನೇರವಾಗಿ ಬಂದು ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೂ ಕೂಡ ಎಲ್ಲ ನಿರ್ದೇಶಕರು ಬ್ಯಾಂಕಿನ ನಿಕಟಪೂರ್ವ ಹಿಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ
ನಮ್ಮ ಯುವ ಮಿತ್ರರಾಗಿರ್ತಕ್ಕಂಥ ST ಮತ್ಸ್ಯೇಂದ್ರದ ಮತ್ತೊಮ್ಮೆ ಈ ಬ್ಯಾಂಕಿಗೆ ಆಯ್ಕೆ ಆಗಿರ್ತಕ್ಕಂಥ ಅಶೋಕ್ ಚಂಬೋಸ್ಕರ್ ಸರ್ ಇಲ್ಲಿದ್ದಾರೆ. ಅವರಿಗೂ ಸಹಿತ ಉಪಾಧ್ಯಕ್ಷರಾದಂಥ ಮಲ್ಕಪ್ಪ ತಕ್ಕಲಿಕ್ಕೆ ಅವರಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ಉಪಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಪೂರ್ವ ಅಧ್ಯಕ್ಷರಾದಂಥ ಅಬ್ದುಲ್ ಸರಿ ಸರ್ ಸ್ವಲ್ಪ ಓಕೆ ಸರ್ ಸರ್ ಓಕೆ ಸರ್ ಲೇಡೀಸ್ ಯಾರು ಸಜ್ಜಿ
ಹೇಳ್ರಿ ಲಗು ಹೌದು ಲಗು ಸರಿ ಸರಿ ಓಕೆ ಓಕೆ ಸರ್ ಎರಡು ನಿಮಿಷ ಸರ್ ಸರ್ ಬೈಡ್ದು ಸರ್ ಸ್ವಲ್ಪ ಹೌದಾ ಎರಡು ನಿಮಿಷ ಬೈಡ್ದು ನೋಡ್ರಿ ಸರ ಎರಡು ನಿಮಿಷ ಬೈಟ್ ಕೊಡ್ರಿ ಎರಡು ನಿಮಿಷ ಮಾತ್ರ ಸನ್ಮಾನ ಮಾಡಿ ಕೂತ್ ಬಿಡ್ರಿ ಸರ್ ಸಾಯ್ಕಿಲ್ಲ ಸರ್ ಇನ್ನೊಬ್ಬರು ಸರ್ ನಾವೊಂದಿಟ್ಟು ಹಾಕ್ತೀವಿ ಹಿಂಗೆ ಯಾಕೆ ಮಾಡ್ತೀರಿ ಅವರಿಗೆ ಆರೋಗ್ಯ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಅಧ್ಯಕ್ಷರು ಟಂಕಣಿಕೆ ಅವರಿಗೆ ಓಕೆ ಓಕೆ ಸರ್ ಓಕೆ 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 ಜನ ನೋಡಲಿ ನಿರ್ದೇಶಕರು ಬಂಧುಗಳು ಹಾಗೂ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ನೌಕರ ಬಂಧುಗಳು ಹಾಗೂ ನನ್ನ ಆರೋಗ್ಯ ಇಲಾಖೆ ಇವತ್ತು ನನ್ನ ನೌಕರ ಬಂಧುಗಳಲ್ಲಿ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು. ಈ 2025-30ನೇ ಸಾಲಿನ ನನ್ನನ್ನು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಮೇಲಿನ ನಮಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ಹಾಕಿದ್ದಾರೆ. ನಾವು ನಮ್ಮ ಎಲ್ಲ ಹಿರಿಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಂದಿನ ಬರುವಂಥ ನಮ್ಮ ಸದಸ್ಯರಿಗೆ ಇನ್ನೂ ಇಟ್ಟು ಹೆಚ್ಚಿನ ಒಂದು ನಮ್ಮ ಬ್ಯಾಂಕಿನಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀವಿ. ಅಧ್ಯಕ್ಷರು ನಾವು ಕೂಡಿ ಉಪಾಧ್ಯಕ್ಷರು ನಾವು ಕೂಡಿ ಎಲ್ಲ ಒಟ್ಟಿಗೆ ಮತ್ತು ನಮ್ಮ ನಿರ್ದೇಶಕರ ಬಂಧುಗಳ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ಈ ಮೂಲಕವಾಗಿ ನಾನು ಎಲ್ಲರಿಗೂ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಆನಂದಗೌಡ ಬಿರಾದಾರ್. ನಾನು ಆರೋಗ್ಯ ಇಲಾಖೆಯಲ್ಲಿ ಮುದ್ದೇಬಾಳ ತಾಲೂಕಿನಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಣಸಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಓಕೆ ಓಕೆ
ಎಲ್ಲ ಪತ್ರಿಕೋದ್ಯಮದ ಆತ್ಮೀಯ ಸ್ನೇಹಿತರನ್ನು ಸ್ವಾಗತಿಸುತ್ತಾ, ಆತ್ಮೀಯರೇ, ಏನು ಹೇಳ್ತಾರಪ್ಪ ಅಂದ್ರೆ ಆರೋಗ್ಯವೇ ಭಾಗ್ಯ, ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಮ್ಮ ಈ ಪೆನಲ್ನ ಅಭೂತಪೂರ್ವ ಗೆಲುವಿಗೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಈ ಆರೋಗ್ಯ ಇಲಾಖೆಯವರು. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಆರೋಗ್ಯವೇ ಭಾಗ್ಯ, ಶಿಕ್ಷಣವೇ ಶಕ್ತಿ ಈ ನಾನುಡಿಯಂತೆ ಈ ಘೋಷವಾಕ್ಯದೊಂದಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಧ್ಯಕ್ಷರಾಗಿ ಆರೋಗ್ಯ ಇಲಾಖೆಯಿಂದ ನಮ್ಮ ಆನಂದಗೌಡರು ಆಯ್ಕೆಯಾಗಿದ್ದಾರೆ. ಅದು ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ ಆನಂದಗೌಡರವ್ರನ್ನ ಆಯ್ಕೆ ಮಾಡಿದ್ದು ನಮ್ಗೆ ಬಹಳಷ್ಟು ಹೆಮ್ಮೆ ವಿಷಯ. ಅದರ ಜೊತೆಯಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಇದೇ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದೀನಿ. ನಾನು ಆಯ್ಕೆಯಾಗಲು ಆರೋಗ್ಯ ಇಲಾಖೆದವರು ಕೂಡ ಬಹಳಷ್ಟು ಕಾರಣೀಭೂತರು. ಅದೇ ಇವತ್ತಿನ ದಿವಸ ಅವ್ರ ಜೊತೆಯಾಗಿ ಏನಪ್ಪ ಅಂದ್ರೆ ನಾನು ನನ್ನ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸೋಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ನನಗೆ ಬಹಳಷ್ಟು ಸಂತಸವನ್ನು ತರ್ತಾ ಇದೆ. ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಅನೇಕ ಹಿರಿಯರು ಅಧ್ಯಕ್ಷರು ಆದವರು ಅದಾರ, ನಿರ್ದೇಶಕರು ಅದಾರ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ನಮ್ಮೆಲ್ಲ ಸದಸ್ಯರ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಅಧ್ಯಕ್ಷರು, ನಾವು ಹಾಗೂ ಎಲ್ಲ ನಿರ್ದೇಶಕರು ಸೇರಿಕೊಂಡು ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಮಲ್ಕಪ್ಪ ಸಂಗಪ್ಪ ಟಕ್ಕಳಿಕೆ ಅಂತೇಳಿ, ನಾನು HPS ಮಡ್ಡಿ ಮಾಳಿಂಗರ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಲಾಗ್ತಿದ್ದೀನಿ. ಇದೇ ಪ್ರಪ್ರಥಮ ಬಾರಿಯಾಗಿ ಆಯ್ಕೆಯಾಗಿದ್ದು ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಓಕೆ ಸರ್. ಎಸ್ ಸರ್. ರೆಡಿ ಸರ್. ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರ ಇದರ 2025ರಿಂದ 30ನೇ ಸಾಲಿನ ಅವಧಿಗಾಗಿ ನಡೆದಂಥ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಒಂದು ಪೆನಲು ಇವತ್ತು ನಮ್ಮ ಅವಳಿ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಯಾವತ್ತು ಸದಸ್ಯ ಸಹೋದರ ಸಹೋದರಿಯರು ನಮ್ಮ ತಂಡವನ್ನು, ನಮ್ಮ ಪೆನಲ್ನ ಅಭ್ಯರ್ಥಿಗಳನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಇವತ್ತೇನಪ್ಪ ಅಂತಂದ್ರೆ ಆರೋಗ್ಯ ಇಲಾಖೆಯ ಆನಂದಗೌಡ ಬಿರಾದಾರರವರಿಗೆ ವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಶಿಕ್ಷಣ ಇಲಾಖೆಯ ಬ ವರ್ಗದ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾದಂಥ ಮಲ್ಕಪ್ಪ ಟಕ್ಕಳ್ಕಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ಒಂದು ಮಹತ್ತರವಾದಂಥ ನೌಕರರು ನಮ್ಮನ್ನೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಆಯ್ಕೆಯನ್ನು ಮಾಡಿದ್ದಾರೆ. ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗಾಗಿ ಈ ಬ್ಯಾಂಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಿದೆ. ಹೀಗಾಗಿ ಕರ್ನಾಟಕ ರಾಜ್ಯದ 6,40,000 ಜನ ಸದಸ್ಯರು ಕೂಡ ಇವತ್ತೇನಪ್ಪ ಅಂತಂದ್ರೆ ಸದಸ್ಯರಾಗಿ ಬ್ಯಾಂಕಿನ ಸೌಲಭ್ಯವನ್ನು ಪಡೆಯಬೇಕು. ಇದು ಒಂದು ಬಹಳ ತುರ್ಸಿನ ಹಣಾಹಣಿಯ ನೌಕರರ ಒಂದು ಚುನಾವಣೆಯಲ್ಲಿ ಇವತ್ತು ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ಸೌಲಭ್ಯಗಳಿದ್ದಾವೆ, ಇವತ್ತು UPI ಸೌಲಭ್ಯ ಅಂದರೆ RTGS, NEFT, ATM, ಇವತ್ತು ಫೋನ್ಪೇ, ಗೂಗಲ್ ಪೇ, ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ಅಂದರೆ GOCC ಬ್ಯಾಂಕ್ ಹೊಂದಿದೆ. ಈ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಸದಸ್ಯರು ನಮ್ಮ ಇತರೆ ಪೆನಲ್ನ ಸ್ನೇಹಿತರು ಏನೆಲ್ಲ ಆರೋಪಗಳನ್ನು ಮಾಡಿದರು, ಆ ಆರೋಪಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಯಾವ ಆರೋಪಗಳನ್ನು ತಳ್ಳಿ ಹಾಕಿ ಇವತ್ತೇನಪ್ಪ ಅಂತಂದ್ರೆ ಈ ಒಂದು ಪೆನಲ್ನ ಏನು ನಮ್ಮ ನೇತೃತ್ವದ ಪೆನಲ್ ಇತ್ತು, ಆ ಪೆನಲ್ಗೇನಪ್ಪ ಅಂತಂದ್ರೆ ಸುಮಾರು 14 ಜನ ನಮ್ಮ ಪೆನಲ್ನ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ. ಇವತ್ತು ಅವಿರೋಧವಾಗಿ ಬ್ಯಾಂಕಿನಲ್ಲಿ ಪದಾಧಿಕಾರಿಗಳ ಚುನಾವಣೆಯನ್ನು ಮಾಡಿದ್ದೇವೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಮಗೆ ಇವತ್ತು ಸರ್ಕಾರಿ ನೌಕರರ ಸೌಲಭ್ಯಗಳನ್ನು ಅತಿ ಜರೂರಾಗಿ ನಾವೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಅದನ್ನು ಬಗೆಹರಿಸ್ತೇವೆ, ಈಡೇರಿಸ್ತೇವೆ, ಸರ್ಕಾರಿ ನೌಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ. ಬ್ಯಾಂಕನ್ನು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಪಥದತ್ತ, ಪ್ರಗತಿಯತ್ತ ನಾವು ಕೊಂಡೊಯ್ಯುತ್ತೇವೆ ಅನ್ನುವಂಥ ಮಾತನ್ನು ಮಾಧ್ಯಮಗಳ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಮಾಜಿ ಅಧ್ಯಕ್ಷರು, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್, ವಿಜಯಪುರ.